ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳದ್ದೆಲ್ಲ ನಕಲಿ ಸಿಮ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಹೇಮಂತ್ ಹೆಸರಲ್ಲಿ ನಟ ದರ್ಶನ್ ಸಿಮ್ ಖರೀದಿ ಮಾಡಿದ್ದಾರೆ. ನರಸಿಂಹಲು ಹೆಸರಲ್ಲಿ ಪವಿತ್ರ ಗೌಡ ಬಳಿ ಫೇಕ್ ಸಿಮ್ ಇದೆ. ಇನ್ನು ಆರೋಪಿಗಳಾದ ನಂದೀಶ್, ಪ್ರದೂಷ್, ಕಾರ್ತಿಕ್, ನಿಖಿಲ್ ಈ ಎಲ್ಲರ ಬಳಿ ಕೂಡ ಬೇರೆ ಬೇರೆ ವ್ಯಕ್ತಿಗಳ ಹೆಸರಲ್ಲೇ ಸಿಮ್ ಇದೆ. ಸಿಮ್ ಮಾಲೀಕರಿಗೆ ಈಗ ಪೊಲೀಸ್ ಅಧಿಕಾರಿಗಳು ಈ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೆ ಬೇರೆಯವ್ರ ಹೆಸರಲ್ಲಿ ಸಿಮ್ಗಳನ್ನು ತಗೊಂಡು ಇವರು ಬಳಸ್ತಾ ಇರೋದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ. ಸಂದೇಶ್, ಈಗ ಬೇರೆಯವರ ಹೆಸರಲ್ಲಿ ಇರುವಂತಹ ಸಿಮ್ಗಳನ್ನ ಇವರೆಲ್ಲ ಬಳಸ್ತಾ ಇರೋದು, ಇದರ ಹಿಂದಿನ ಕಾರಣ ಅಥವಾ ಉದ್ದೇಶ ಏನು ತಿಳಿದು ಬರ್ತಾ ಇದೆಯಾ? ವಿಜಯ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಕರಣದ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳೆಲ್ಲರೂ ಕೂಡ ಅಂದ್ರೆ ಸಾಕಷ್ಟು ಜನ ಆರೋಪಿಗಳು ಮೂರನೇ ವ್ಯಕ್ತಿಯ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಖರೀದಿ ಮಾಡಿರೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಲ್ಲಿ ಡೂಪ್ಲಿಕೇಟ್ ಸಿಮ್ ಅನ್ನ ಏನ್ ಖರೀದಿ ಮಾಡಿದ್ದಾರೆ, ಆ ಡೂಪ್ಲಿಕೇಟ್ ಸಿಮ್ ಅನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಇಲ್ಲೇನಾದ್ರೂ ನಕಲಿ ಮಾಫಿಯಾದ ಬಗ್ಗೆ ಹೊರಬೀಳುತ್ತಾ? ಯಾಕಂದ್ರೆ ಈಗ ಯಾರು ಮೂಲತಃ ಓನರ್ಸ್ ಇರ್ತಾರೆ, ಅಂದ್ರೆ ಈಗ ದರ್ಶನ್ ಅವರ ಮೊಬೈಲ್ ನಂಬರ್ ಪ್ರಕಾಶ್ ನಗರದ ಹೇಮಂತ್ ಅನ್ನೋರ ಹೆಸರಿನಲ್ಲಿದ್ರೆ, ಪವಿತ್ರ ಗೌಡ ಅವರ ಮೊಬೈಲ್ ಸಿಮ್ ಕಾರ್ಡ್ ನಂಬರ್ ಬಸವೇಶ್ವರ ನಗರದ ನರಸಿಂಹಲು ಅನ್ನೋರ ಹೆಸರಲ್ಲಿದೆ. ಇದೇ ರೀತಿಯಲ್ಲಿ ಪ್ರದೂಷ್ ಆಗಿರ್ಬೋದು, ನಂದೀಶ್, ಕಾರ್ತಿಕ್, ಹಾಗೆ ನಿಖಿಲ್ ಇವರೆಲ್ಲರ ಸಿಮ್ ಕಾರ್ಡ್ಗಳು ಕೂಡ ಬೇರೆ ಬೇರೆಯವರ ಹೆಸರಿನಲ್ಲಿ ಇದು ಖರೀದಿ ಮಾಡಿರೋದು ಈಗ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಮೂಲ ಮಾಲೀಕರು ಅಂದ್ರೆ ಆ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ ಅವ್ರಿಗೆ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡಿರೋದ್ರಿಂದ ಆ ಮಾಲೀಕರು ಅಂದ್ರೆ ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿ ಇದೆಯೋ, ಈಗ ನರಸಿಂಹಲು ಆಗಿರ್ಬೋದು ಅಥವಾ ಹೇಮಂತ್ ಆಗಿರ್ಬೋದು, ಇವರನ್ನ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲಿ ಇದು ನಮ್ಮ ಗಮನಕ್ಕೆ ಬಂದಿಲ್ಲ, ಅಂದ್ರೆ ನಮ್ಮ ಹೆಸರಿನಲ್ಲಿ ಸಿಮ್ ಕಾರ್ಡ್ ಖರೀದಿ ಮಾಡಿರೋದು ನಮ್ಗೆ ಗೊತ್ತಿಲ್ಲ, ಹೇಗೆ ಅವ್ರಿಗೆ ಐಡಿ ಪ್ರೂಫ್ ಸಿಕ್ತು ಅನ್ನೋದು ಕೂಡ ಗೊತ್ತಿಲ್ಲ ಅಂದ್ರೆ ಆಗ ಮತ್ತೊಂದು ಸಂಕಷ್ಟ ಇವರೆಲ್ಲರಿಗೂ ಕೂಡ ಎದುರಾಗುತ್ತೆ. ಯಾಕಂದ್ರೆ ನಕಲಿ ಸಿಮ್ ಕಾರ್ಡ್, ಮೂರನೇ ವ್ಯಕ್ತಿಯ ಹೆಸರಿನಲ್ಲಿ ಸಿಮ್ ಕಾರ್ಡ್ ಅನ್ನ ಅದು ಕೂಡ ಅವರಿಗೆ ಅರಿವಿಲ್ಲದಂತೆ ಮಾಡಿದ್ದಾರೆ ಅಂದ್ರೆ ಇಲ್ಲೊಂದು ನಕಲಿ ಮಾಫಿಯಾ, ನಕಲಿ ಸಿಮ್ ಕಾರ್ಡ್ ಮಾಫಿಯಾ ಕೂಡ ಹೊರಬರುತ್ತೆ. ಹಾಗಾಗಿ ಇವ್ರಿಗೆ ಯಾರು ಸಿಮ್ ಕಾರ್ಡ್ ಕೊಟ್ಟರು, ಜೊತೆಗೆ ಯಾವ ಐಡಿ ಪ್ರೂಫ್ ಮೇಲೆ ಅವರ ಅನುಮತಿ ಇಲ್ಲದೆ ಹೇಗೆ ಕೊಟ್ಟರು, ಇವೆಲ್ಲವನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಈಗ ಸದ್ಯ ಆ ಸಿಮ್ ಕಾರ್ಡ್ ನ ಮಾಲೀಕರಿಗೆ ಅಥವಾ ಸಿಮ್ ಕಾರ್ಡ್ ಯಾರ ಹೆಸರಿನಲ್ಲಿದೆ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರೋದ್ರಿಂದ ಅವರು ನೋಟಿಸ್ಗೆ ಹಾಜರಾಗಿ ಆ ಹಾಜರಾದಂತ ಸಂದರ್ಭದಲ್ಲಿ ಅಂದ್ರೆ ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಯಾವೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಅದರ ಮೇಲೆ ಈ ಎಲ್ಲಾ ಆರೋಪಿಗಳ ಮತ್ತೊಂದು ಭವಿಷ್ಯ ಅಡಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿಜಯ್, ಓಕೆ, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.